ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಅಧಿಕಾರದ ಯುದ್ಧ. ಪವರ್ಗಾಗಿ ಹೈಕಮಾಂಡ್ ಕದ ತಡ್ತಾ ಇದ್ದಾರೆ ಶಾಸಕರುಗಳು. ಸಾಲು ಸಾಲು ಸಂಕಷ್ಟಗಳ ನಡುವೆ ಪದವಿಗಾಗಿ ಹಠ ಹಿಡಿತಾ ಇದ್ದಾರೆ ಶಾಸಕರುಗಳು. ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ ಬಳಿಕ ಶಾಸಕರ ದಂಗಲ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಮುಖ್ಯಮಂತ್ರಿ ಕುರ್ಜಿ ಕಾದಾಟ ಬೆನ್ನಲ್ಲೇ ಎಂಎಲ್ಎ ವಾರ್ ನಡೀತಾ ಇದೆ ಕಾಂಗ್ರೆಸ್ ರಾಜಕಾರಣದಲ್ಲಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆ ಕೂಗು ಕೇಳಿಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಅಧಿಕಾರದ ಯುದ್ಧ. ಪವರ್ಗಾಗಿ ಹೈಕಮಾಂಡ್ ಕದ ತಡ್ತಾ ಇದ್ದಾರೆ ಎಂಎಲ್ಎಗಳು. ನಮಗೂ ಕೂಡ ಸಚಿವ ಸ್ಥಾನ ಕೊಡಿ ಸ್ವಾಮಿ ಅಂತ ಹೇಳಿ ಸಾಲು ಸಾಲು ಸಂಕಷ್ಟಗಳ ನಡುವೆ ಪದವಿಗಾಗ ಹಠ ಹಿಡಿತಾ ಇದ್ದಾರೆ ಎಂಎಲ್ಎಗಳು. ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ ಬಳಿಕ ಶಾಸಕರ ದಂಗಲ್ ನಡೀತಾ ಇದೆ. ಬೇರೆಯವರೆಲ್ಲ ಕೇಳ್ತಾ ಇದ್ದಾರೆ, ನಮಗೂ ಬೇಕು, ಹೊಸದಾಗಿ ಆಯ್ಕೆ ಆಗಿ ಬಂದಿದ್ದೀವಿ ನಾವು, ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ. ಮುಖ್ಯಮಂತ್ರಿ ಕುರ್ಜಿ ಕಾದಾಟ ಬೆನ್ನಲ್ಲೇ ಎಂಎಲ್ಎ ವಾರ್ ನಡೀತಾ ಇರತಕ್ಕಂಥದ್ದು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆ ಕೂಗು ಕೇಳಿ ಬರ್ತಾ ಇದೆ. ಇವಾಗ ನಮಗೂ ಮಿನಿಸ್ಟರ್ ಮಾಡಿ ಎಂದು ಶಾಸಕರು ಹಠ ಹಿಡಿತಾ ಇದ್ದಾರೆ. ಹಕ್ಕೊತ್ತಾಯ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ. ಈಗಿರುವ ಸಚಿವರನ್ನು ಬದಲಿಸಿ ನಮಗೆ ಪವರ್ ಕೊಡಿ ಎಂದು ಆಗ್ರಹ ಮಾಡ್ತಾ ಇದ್ದಾರೆ ಹೊಸ ಎಂಎಲ್ಎಗಳು. ನೇರ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. 31 ಶಾಸಕರುಗಳು ಹೊಸದಾಗಿ ಏನು ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಡೈರೆಕ್ಟ್ ಹೈಕಮಾಂಡ್ಗೆ, ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿರ್ತಕ್ಕಂಥದ್ದು. ಮೊದಲ ಬಾರಿ ಶಾಸಕರಾಗಿರುವ 5 ಮಂದಿಗೆ ಸಚಿವ ಸ್ಥಾನಕ್ಕೆ ಮನವಿ ಮಾಡಲಾಗಿದೆ. ಸಚಿವ ಸ್ಥಾನ ನೀಡಬೇಕೆಂದು ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಮಾಡಿದ್ದಾರೆ ಹೊಸ ಎಂಎಲ್ಎಗಳು. ಮೊದಲ ಬಾರಿ ಗೆದ್ದ ಶಾಸಕರೆಲ್ಲ ಪತ್ರಕ್ಕೆ ಸಹಿ ಹಾಕಿ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ಗ್ಯಾರಂಟಿ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ನಲ್ಲಿ ಬೀದಿ ಜಗಳ ನಡೀತಾ ಇದೆ ಇವಾಗ. ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕೂಗು ಕೇಳಿ ಬರ್ತಾ ಇತ್ತು, ಇವಾಗ ಸಚಿವರ ಕೂಗು ಕೇಳಿ ಬರ್ತಾ ಇದೆ. ಅಂದರೆ ಹೊಸ ಎಂಎಲ್ಎಗಳೇನು ಆಯ್ಕೆ ಆಗಿದ್ದಾರಲ್ಲ, ಈ ಬಾರಿ 35ರಿಂದ 38 ಎಂಎಲ್ಎಗಳು ಹೊಸದಾಗಿ ಆಯ್ಕೆ ಆಗಿದ್ದಾರೆ. ಅಂದರೆ ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಆಯ್ಕೆಯಾಗಿ ಬಂದಿದ್ದಾರೆ ಅವರವರ ಕ್ಷೇತ್ರದಿಂದ. ಅದಕ್ಕೋಸ್ಕರ ಈ ಸರಿ ನೀವು ಏನು ಸಚಿವ ಸಂಪುಟ ಬದಲಾವಣೆ ಮಾಡ್ತೀರಲ್ಲ, ಆ ಟೈಮ್ನಲ್ಲಿ ನಮಗೂ ಕೂಡ ಅವಕಾಶ ಕೊಡಿ. ಅಂದರೆ ಇವಾಗ ಸಿಎಂ ಕೂಗು ಯಾವ ಥರ ಕೇಳಿ ಬರ್ತಾ ಇದೆ, ಸಚಿವ ಸಂಪುಟದಲ್ಲಿ ಬದಲಾವಣೆ ಹೇಗೆ ಕೇಳಿ ಬರ್ತಾ ಇದೆ, ಆ ಸಂದರ್ಭದಲ್ಲಿ ನಮ್ಮದು ಕೂಡ ಮನವಿ ಇದೆ. ನಾವು 35ರಿಂದ 38 ಶಾಸಕರು 40 ಶಾಸಕರಾಗ್ಬೋದು ಹೊಸದಾಗಿ ಆಯ್ಕೆ ಆಗಿರೋರು. ನಮಗೂ ಕೂಡ ನೀವು ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಿ, ನಮ್ಮ ಹೆಸರನ್ನು ಕೂಡ ಅದರಲ್ಲಿ ಆಯ್ಕೆ ಮಾಡಿ ಅಂತ ಹೇಳಿ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ ಹೊಸ ಶಾಸಕರು. ರಾಜ್ಯದ ಜನಗಳು ಬದಲಾವಣೆ ಬಯಸ್ತಾ ಇದ್ದಾರೆ, ಹೊಸ ಮುಖಗಳನ್ನು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣಕ್ಕೆ ಹೊಸದಾಗಿ 35ರಿಂದ 40 ಎಂಎಲ್ಎಗಳನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದೆಲ್ಲ ಅಂಶಗಳನ್ನು ಒಳಗೊಂಡ ಒಂದು ಪತ್ರವನ್ನು ಬರೆದು ಹೈಕಮಾಂಡ್ಗೆ ಕಳಿಸಿದ್ದಾರೆ ಹೊಸ ಶಾಸಕರುಗಳು. ನಮ್ಮನ್ನು ಕೂಡ ಈ ಬಾರಿ ನೀವು ಸಚಿವ ಸಂಪುಟ ಏನು ರೀಶಫಲ್ ಮಾಡ್ತೀರಿ, ಆ ಟೈಮ್ನಲ್ಲಿ ನಮ್ಮನ್ನು ಕೂಡ ಪರಿಗಣಿಸಬೇಕು ನೀವು ಅಂತ ಹೇಳಿ. ಯಾವಾಗ ಸಿಎಂ ಕುರ್ಜಿ ಕೂಗು ಕೇಳಿ ಬರ್ತಾ ಇತ್ತು, ಅದ್ರ ಬೆನ್ನಲ್ಲೇ ಬೇರೆ 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 ಅಧಿಕಾರದ ಯುದ್ಧ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಪವರ್ ಶೇರಿಂಗ್ ಯುದ್ಧ ನಡೀತಾ ಇದೆ ನೋಡಿ. ಇಷ್ಟು ದಿನ ಈ ಸೀನಿಯರಿಟಿಗೆ ಸಚಿವ ಸ್ಥಾನ ಬೇಕು, ನಾವು ಸೀನಿಯರ್ ಇದ್ದೀವಿ, 2-3 ಬಾರಿ ಎಂಎಲ್ಎಗಳಾಗಿದ್ದೀವಿ ಅಂತ ಹೇಳಿ ನಮಗೂ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ರು. ಆದರೆ ಇವಾಗ ಹೊಸದಾಗಿ ಎಂಎಲ್ಎ ಆಗಿದ್ದಾರಲ್ಲ, ಅವರೇ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ನಮಗೂ ಬೇಕು, ಅಷ್ಟು ಜನಕ್ಕೇನಲ್ಲ, 4ರಿಂದ 5 ಜನಕ್ಕೆ ನೀವು ಕೊಟ್ಟರು ಸಾಕು. ನಮಗೆ 4ರಿಂದ 5 ಜನಗಳ ಹೆಸರನ್ನು ನೀವು ಸಚಿವ ಸ್ಥಾನದಲ್ಲಿ ಈ ಬಾರಿ ರೀಶಫಲ್ ಆದರೆ ನಮ್ಮ ಹೆಸರನ್ನು ಕೂಡ ಪರಿಗಣಿಸಿ ಅಂತ ಹೇಳಿ ಎಂಎಲ್ಎಗಳು ಹೈಕಮಾಂಡ್ಗೆ ಪತ್ರ ಬರೆದಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಇನ್ನಿತರ ಹೆಸರುಗಳನ್ನು ಅದರಲ್ಲಿ ಸೇರಿಸಿ ಪತ್ರವನ್ನು ಬರೆದಿರ್ತಕ್ಕಂಥದ್ದು.